ಫೈನಾನ್ಷಿಯಲಿ ಸ್ಟಕ್ ಆಗ್ಲಿಕ್ಕೆ, ಫೈನಾನ್ಷಿಯಲಿ ಹೆಚ್ಚು ಖರ್ಚಾಗ್ಲಿಕ್ಕೆ ಸೌತ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಶುಕ್ರನ್ ದಿಕ್ಕು. ನಾರ್ದಿಂದ ನಿಮ್ಮ ಮನೆ ಗಾಳಿ ಬೆಳಕೆ ಬರ್ತಾ ಇಲ್ಲ, ಅಥವಾ ಇಲ್ಲಿ ಯಾವುದೋ ಒಂದು ದೊಡ್ಡ ಮರ ಹಾಕಿದ್ರೆ ಈ ತರ ಏನಾದ್ರೂ ನೀವು ಮಾಡಿದ್ರೆ ಇದು ಕೂಡ ನಿಮ್ಗೆ ಆರ್ಥಿಕ ಸಂಕಷ್ಟಗಳನ್ನ ತಂದೊಡ್ಡುತ್ತೆ. ಇನ್ನು ಪಶ್ಚಿಮ, ನಾನು ಆಗ್ಲೇ ಹೇಳ್ದೆ, ಇದು ಶನಿ ದಿಕ್ಕು, ಇನ್ಫಿನಿಟಿ. ಇದು ಲಾಂಗ್ ಟರ್ಮ್ ಅಲ್ಲಿ ದುಡ್ಡು, ಐಶ್ವರ್ಯ, ಹಣಕಾಸನ್ನು ಇಡ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ವಾಸ್ತು ಪುರುಷಾಯ ವಿದ್ಮಹಿ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೇವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಪ್ರಮುಖವಾಗಿ ನಮಗೆ ಆರ್ಥಿಕ ಮುಗ್ಗಟ್ಟು, ಆರ್ಥಿಕ ಸಮಸ್ಯೆಗಳು ಮನೆಯಲ್ಲಿ ಯಾವ ಕಾರಣಗಳಿಗೋಸ್ಕರ ಬರುತ್ತೆ, ಯಾಕೆ ಫೈನಾನ್ಷಿಯಲಿ ಸ್ಟಕ್ ಆಗ್ತೀವಿ ನಾವು ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಅದ್ರ ಜೊತೆಗೆ ಇದೇ ಜನವರಿ ತಿಂಗಳಲ್ಲಿ ಒಂದು ವರ್ಕ್ಶಾಪ್ ಇರುತ್ತೆ, 2 ದಿನದ ವರ್ಕ್ಶಾಪು. ಆ ವರ್ಕ್ಶಾಪಲ್ಲಿ ಏನಂತಂದರೆ ಮನೆ ಕಟ್ತಾ ಇರುವಂಥವ್ರು, ಮನೆ ಕಟ್ಟಬೇಕು ಅಂದ್ಕೊಂಡಿರುವಂಥವ್ರು, ಕಾಂಟ್ರಾಕ್ಟರ್ಸ್, ಇಂಜಿನಿಯರ್ಸ್, ಇಂಟೀರಿಯರ್ ಡಿಸೈನರ್ಸ್, ನಿಮ್ಗಳಿಗೋಸ್ಕರನೇ ಈ ವರ್ಕ್ಶಾಪು. ಯಾಕಂತಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ಮೊದಲು ನಿಮಗೆ ಗೊತ್ತಾಗಬೇಕು. ನಮ್ಮ ಜ್ಯೋತಿರ್ವಿಜ್ಞಾನ ಕಾರ್ಯಕ್ರಮದ ಮೂಲ ಉದ್ದೇಶವೇ ನಿಮಗೆ ಶಾಸ್ತ್ರದ ನಾಲೆಡ್ಜನ್ನು ಸರಿಯಾದ ರೀತಿಯಲ್ಲಿ ತಿಳಿಸ್ಬೇಕು ಅಂತ. ಡೇಟನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನೋಡ್ತಾ ಇರ್ತೀರಿ ಅವರೊಂದು ಮೆಸೇಜ್ ಹಾಕಿರಿ, ಜೊತೆಗೆ ವಾಸ್ತುಪುರುಷಾಯ ನಮಃ ಅಂತ ಒಂದು ಕಾಮೆಂಟ್ ಹಾಕಿ. ನೋಡಿ, ಇವತ್ತು ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಯಾಕೆ ಬರುತ್ತೆ ಒಂದು ಮನೆಯಲ್ಲಿ ಅಂತ ಬಂದಾಗ, ಒಂದು ಚೌಕಾಕಾರದ ಮನೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ಈಸ್ಟ್ ಅಂತ ಕರಿತೀವಿ, ಇದನ್ನ ನಾರ್ತ್ ಅಂತ ಕರಿತೀವಿ, ಇದನ್ನ ಸೌತ್ ಅಂತ ಕರಿತೀವಿ, ಇದು ವೆಸ್ಟ್ ಅಂತ ಕರಿತೀವಿ. ಇಲ್ಲಿ ಫೈನಾನ್ಷಿಯಲಿ ಅಂತ ಬಂದಾಗ, ಆರ್ಥಿಕತೆ ಅಂತ ಬಂದಾಗ ಬಹಳ ಪ್ರಮುಖವಾಗಿ ಇಂಪಾರ್ಟೆಂಟ್ ಬಂದು ಕುಬೇರನ ದಿಕ್ಕು ನಾರ್ತ್, ಎರಡನೇದು ಬಂದು ಶುಕ್ರನ ದಿಕ್ಕು ಅಗ್ನಿ ದಿಕ್ಕು ಆಕ್ಟಿವ್ನೆಸ್. ಅದರ ಜೊತೆಗೆ ನ್ಯೂ ಕ್ಲೈಂಟ್ಸ್ ಅಂತ ಕರಿತೀವಿ, ನಾರ್ತ್ ವೆಸ್ಟ್ ಮತ್ತೆ ನಾರ್ತ್ ಇವೆರಡು ಕೂಡ ಕಸ್ಟಮರ್ ಅಂತ. ಮತ್ತೆ ವೆಸ್ಟ್ ಬಂದು ಕೂಡಿಡುವಂತ ಹಣ, ಸ್ಟೋರೇಜ್ ಅಮೌಂಟ್. ಇಟ್ ಇಸ್ ಎ ಇನ್ಫಿನಿಟಿ ದಿಕ್ಕಿದು, ಅಂದ್ರೆ ಎಂಡ್ಲೆಸ್ ನಾಟ್ ಅಂತ. ಅಂದ್ರೆ ಇಲ್ಲಿ ದುಡ್ಡಿಟ್ರೆ ಕರಗಲ್ಲ, ಯಾವಾಗ್ಲೂ ಸ್ಟೋರ್ ಆಗ್ತಿರುತ್ತೆ ಅಂತ. ಅದಕ್ಕೆ ನಾವು ಪ್ರಮುಖವಾಗಿ ನೋಡ್ಕೋಬೇಕಾಗಿರುವಂತ ಸಂದರ್ಭದಲ್ಲಿ ನೋಡಿ, ಎಕ್ಸಾಂಪಲ್ ನೋಡಿ, ಈ ಜಾಗದಲ್ಲಿ ನೀವು ಅಥವಾ ಈ ಜಾಗದಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ? ಯುಟಿಲಿಟಿ ಮಾಡ್ತಾ ಇದ್ದೀರಾ, ದುಡ್ಡು ಬರ್ತಾ ಇದೆ, ಖಂಡಿತ ಈ ಮನೆಗೆ ಬಂದ್ಮೇಲೆ ದುಡ್ಡು ಬರ್ತಾ ಇದೆ. ಆದ್ರೆ ಪ್ರಾಬ್ಲಮ್ ಏನಾಗ್ತಾ ಇದೆ ಇಲ್ಲಿ, ಯಾವಾಗ ಈ ಸೌತ್ ಈಸ್ಟ್ ಅನ್ನ ಕೆಡಿಸಿದ್ರು, ನೀವು ಹಾಳು ಮಾಡ್ತೀರಿ. ವಾಸ್ತು ಪ್ರಕಾರ ನೀವು ಡಿಸ್ಟರ್ಬ್ ಮಾಡಿದ್ರಿ, ಆ ಏರಿಯಾನ, ಎನರ್ಜಿಯನ್ನ ಡಿಸ್ಟರ್ಬ್ ಮಾಡಿದ್ರಿ ನೀವು. ಆ ಸಂದರ್ಭದಲ್ಲಿ ಏನಾಯ್ತು, ದುಡ್ಡು ಬರುತ್ತೆ, ಅಲ್ಲಿ ಹೇಗೆ ನೀವು ಟ್ಯಾಪ್ ಅನ್ನ ಯೂಸ್ ಮಾಡ್ತಿರೋ ಅದೇ ತರ ಖರ್ಚು 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 ಖರ್ಚು, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್, ಏನೆಲ್ಲ ಹೊಸದಾಗಿ ಕೂಡಿಟ್ಟಿರ್ತೀನಪ್ಪ, ಬಂದೈತಪ್ಪ, ಏನೋ ಒಂದು ಮಾಡೋಣ ಅನ್ಕೋತೀನಿ, ಖರ್ಚಾಗುತ್ತೆ. ಮತ್ತೆ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡುವಂಥದ್ದು, ಮನೆಯ ವಸ್ತುಗಳ ರಿಪೇರಿಗೋಸ್ಕರ ಖರ್ಚು ಮಾಡುವಂಥದ್ದು, ವಾಹನಗಳಿಗೆ ಖರ್ಚು ಮಾಡುವಂಥದ್ದು, ವಾಹನದ ರಿಪೇರಿಗೋಸ್ಕರ ಖರ್ಚು ಮಾಡುವಂಥದ್ದು. ಎಲ್ಲೋ ಹೋಗಿರ್ತೀರಿ, ಆಕಸ್ಮಿಕವಾಗಿ ಒಂದು 50 ರೂಪಾಯಿ ಖರ್ಚಾಗಿರುತ್ತೆ, ಅಲ್ಲಿಗೆ 100 ರೂಪಾಯಿ ಖರ್ಚಾಗುವಂಥದ್ದು. ಈ ರೀತಿಯ ವಿಪರೀತವಾದಂಥ ಖರ್ಚು ಯಾವಾಗ ನೀವು ಯುಟಿಲಿಟಿಯನ್ನ ಇಲ್ಲಿ ಮಾಡ್ಕೋತಿರೋ, ಇಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಕನ್ಸ್ಟ್ರಕ್ಷನ್ ಶುರು ಮಾಡೋರು ಅಷ್ಟೇ. ನೀವು ನೋಡಿ, ಬಜೆಟ್ 75 ಲಕ್ಷ ನೀವು ಇಟ್ಕೊಂಡಿದ್ರೆ ನಿಯರ್ ಟು 1 crore ಆಗ್ಬಿಡುತ್ತೆ ನಿಮಗೆ. ಮತ್ತೆ ಪದೇ ಪದೇ ರಿಪೇರಿಯನ್ನ ಜಾಸ್ತಿ ಮಾಡಿಸುವಂಥದ್ದು, ಮನೆಗೆ ಪದೇ ಪದೇ ರಿಪೇರಿಗಳನ್ನು ಮಾಡಿಸುವಂಥದ್ದು, ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಫೈನಾನ್ಷಿಯಲಿ ಸ್ಟಕ್ ಆಗ್ಲಿಕ್ಕೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಬರಲಿಕ್ಕೆ, ಮತ್ತೆ ಫೈನಾನ್ಷಿಯಲಿ ಹೆಚ್ಚು ಖರ್ಚಾಗ್ಲಿಕ್ಕೆ ಸೌತ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಶುಕ್ರನ್ ದಿಕ್ಕು. ಮತ್ತೆ ಇದು ಕುಬೇರನ ದಿಕ್ಕು. ನೋಡಿ, ಇಲ್ಲಿ ಯಾವಾಗ ಅಡಿಗೆ ಮನೆ ಮಾಡ್ತಿರೋ ನೀವು, ಈ ಜಾಗದಲ್ಲಿ ಅಡಿಗೆ ಮನೆ ಮಾಡ್ತಿರೋ,
ಅಥವಾ ವೆಂಟಿಲೇಷನ್ಗೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿಗೆ ಕಿಟಕಿನೇ ಕೊಟ್ಟಿಲ್ಲ, ನಾರ್ತ್ ಇಂದ ನಿಮ್ಮ ಮನೆ ಗಾಳಿ ಬೆಳಕೆ ಬರ್ತಾ ಇಲ್ಲ ಅಂತಂದ್ರೆ, ಅಥವಾ ಇಲ್ಲಿ ಯಾವುದೋ ಒಂದು ದೊಡ್ಡ ಮರ ಹಾಕಿದ್ರೆ, ಅಥವಾ ಆಕ್ಚುಲಿ ನೋಡಿ ಗ್ರೀನ್ ಪೇಂಟ್ ಆಕ್ಚುಲಿ ನಾರ್ತ್ಗೆ ತುಂಬಾ ಒಳ್ಳೇದು. ನಾನು ಯಾವಾಗ್ಲೂ ಹೇಳ್ತೀನಿ ಗ್ರೀನ್ ನಾರ್ತ್ ತುಂಬಾ ಒಳ್ಳೇದು ಅಂತ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಮರ ನೀರಿನ ಸಹಾಯವನ್ನು ಪಡೆಯುತ್ತದೆ. ಇಟ್ ಇಸ್ ಎ ಥಿಯರಿ, ಕ್ರಿಯೇಷನ್ ಥಿಯರಿ. ಅದು ನೀವು ತುಂಬಾ ಪರಿಶ್ರಮ ಪಡ್ತೀರಿ, ಬೇರೆಯವರು ಕೂಡ ಸಹಾಯ ಮಾಡ್ತೀರಿ, ಜೊತೆಗೆ ವ್ಯವಹಾರಗಳನ್ನು ಮಾಡ್ತೀರಿ, ಆದ್ರೆ ನಿಮ್ಮ ಪರಿಶ್ರಮ ಲಾಭ ಬೇರೆಯವ್ರಿಗೆ ಆಗ್ತಿರುತ್ತೆ. ಅದಕ್ಕೆ ಯಾವಾಗ್ಲೂ ಕೂಡ ಈ ಜಾಗದಲ್ಲಿ ಗ್ರೀನ್ ಬಳಸಿ, ಏನಂದ್ರೆ ಪುಷಪ್ ಆಗ್ಲಿಕ್ಕೆ. ಲಾಂಗ್ ಟರ್ಮ್ ಬೇಡ, ಏನೋ ಸ್ಟಕ್ ಆಗ್ಬಿಟ್ಟಿದೀವಪ್ಪ ನಾವು, ಕೆಲಸ ಕಾರ್ಯಗಳಾಗ್ತಿಲ್ಲಪ್ಪ ನಮ್ಗೆ ಅಂದಾಗ ಅದು ಸ್ಟಾರ್ಟ್ ಆಗ್ಲಿಕ್ಕೆ ಇಲ್ಲಿ ನೀವು ಗ್ರೀನ್ ಮಾಡ್ಬೋದು ಹೊರತು ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ನಿಮ್ಮ ಸಂಪಾದನೆ ಅಥವಾ ನಿಮ್ಮ ಸಹಾಯ ಅಥವಾ ನಿಮ್ಮ ವರ್ಕ್ ಬೇರೆಯವ್ರಿಗೆ ಸಹಾಯ ಆಗ್ತಾ ಹೋಗ್ತದೆ, ಲಾಭ ಆಗ್ತಾ ಹೋಗ್ತದೆ, ಅಥವಾ ಬೇರೆಯವರು ನಿಮ್ಮ ಟ್ಯಾಲೆಂಟ್ನ ನಿಮ್ಮ ನಾಲೆಡ್ಜ್ನ ಉಪಯೋಗಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೋಸ್ಕರ ಬಹಳ ಎಚ್ಚರಿಕೆಯಿಂದ ಇರಿ. ಅಡಿಗೆ ಮನೆ ಬಂದ್ರೆ ಜಾಸ್ತಿ ಡಾರ್ಕ್ ಗ್ರೀನ್ ಪೇಂಟು, ಮರದ ವಸ್ತುಗಳು ಇಲ್ಲಿ ಇಡ್ತಾ ಬಂದ್ರೆ ಪ್ರಾಬ್ಲಮ್ ಏನ. ಮತ್ತೆ ಫೈರ್ ಝೋನ್, ಫೈರ್ ಎಲಿಮೆಂಟ್ಸ್, ಯಾವುದೇ ತರದ ಫೈರ್ನ ಅಂದ್ರೆ ಅಗ್ನಿಗೆ ಸಂಬಂಧಪಟ್ಟಂಥದ್ದು ಯಾವುದು ಇಡಬಾರ್ದು. ಮತ್ತೆ ಮೂರನೇದು ಬಂದು ಬಹಳ ಮುಖ್ಯವಾಗಿ ಈ ಜಾಗದಲ್ಲಿ ಮಣ್ಣಿನ ಚೀಲಗಳನ್ನ ಇಡುವಂಥದ್ದು, ದೊಡ್ಡ ದೊಡ್ಡ ಫಾಟ್ಗಳನ್ನ ಮಣ್ಣಿನ ಫಾಟ್ಗಳನ್ನ ಇಟ್ಬಿಟ್ಟು ಅದರಲ್ಲಿ ಗಿಡಗಳನ್ನ ಬೆಳೆಸುವಂಥದ್ದು ಎಕ್ಸಾಕ್ಟ್ ನಾರ್ತ್ ಅಲ್ಲಿ. ಮತ್ತೆ ಕಲ್ಲಿನ ಡಿಸೈನ್ಸ್ ಗಳನ್ನ ಮಾಡ್ಕೊಳ್ಳುವಂಥದ್ದು, ಈ ತರ ಏನಾದ್ರೂ ನೀವು ಮಾಡಿದ್ರೆ ಇದು ಕೂಡ ನಿಮಗೆ ಆರ್ಥಿಕದ ಸಂಕಷ್ಟಗಳನ್ನ ತಂದೊಡ್ಡುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡಿ, ಒಂದು ಮಣ್ಣಿನ ಚೀಲ ತಗೊಳ್ಳಿ ಅಥವಾ ಒಂದು ಚಿಕ್ಕದು ಮಣ್ಣೊಂದು ದೊಡ್ಡದು ಫಾಟ್ ತಗೊಂಡು ಒಂದು ಗಿಡ ನೆಟ್ಬಿಟ್ಟು ಒಂದು 10 days ಅದನ್ನ ಎಕ್ಸಾಕ್ಟ್ ನಾರ್ತ್ ಝೋನ್ ಅಲ್ಲಿ ಇಡಿ. ನಿಮಗೆ ಆ 10 days ಅಲ್ಲಿ ಆಗುವಂತಹ ಅನುಭವವನ್ನ ನೀವೇ ಮೆಸೇಜ್ ಮಾಡಿ, ಕಾಮೆಂಟ್ ಮಾಡಿ. ಇಟ್ ಈಸ್ ಎ ಅನುಭವ ಶಾಸ್ತ್ರ. ವಾಸ್ತು ಇರ್ಬೋದು, ಜ್ಯೋತಿಷ್ಯ ಇರ್ಬೋದು, ಅನುಭವದಿಂದನೇ ತಿಳ್ಕೊಬೇಕಿದ್ನ. ಯಾವುದು ಮ್ಯಾಜಿಕ್ ಇಲ್ಲ ಇಲ್ಲಿ. ಮತ್ತೆ ಸಣ್ಣ ಸಣ್ಣ ಬದಲಾವಣೆಗಳು ಕೂಡ ನಿಮಗೆ ಅತ್ಯಂತ ಶುಭ ಫಲವನ್ನು ಕೊಡ್ತಾ ಹೋಗ್ತದೆ. ಅದರಿಂದ ನಿಮ್ಗೆ ಯಾಕೆ ಬರೋ ದುಡ್ಡು ಬರ್ತಾ ಇಲ್ಲ, ಯಾಕೆ ಸ್ಟಕ್ ಆಗ್ತಾ ಇದೆ, ಯಾಕೆ ಅವರು ನಮಗೆ ಮೋಸ ಮಾಡ್ತಾ ಇದ್ದಾರೆ, ಅಥವಾ ಇನ್ನೇನು ಕೊಟ್ಟೇ ಬಿಡ್ತೀನಿ ಅಂತ ಇಸ್ಕೊಂಡ್ರು ಕೊಡ್ತಾ ಇಲ್ಲ, ಅಥವಾ ಯಾವುದೋ ಕಂಪ್ನಿಯಿಂದ ಪೇಮೆಂಟ್ಗಳಾಗಬೇಕು, ಗೌರ್ಮೆಂಟಿಂದ ಪೇಮೆಂಟ್ ಆಗಬೇಕು, ಯಾಕೆ ಸ್ಟಕ್ ಆಗ್ತಾ ಇದೆ ಅಂದ್ರೆ ನಾರ್ತಲ್ಲಿ ಏನೋ ಪ್ರಾಬ್ಲಮ್ಸ್ ಮಾಡ್ಕೊಂಡಿರ್ತೀರಿ. ನಾರ್ತಲ್ಲಿ ಕಿಚನ್ ಇರಬಾರ್ದು, ದೊಡ್ಡ ದೊಡ್ಡ ಮರ ಗಿಡಗಳಿರಬಾರ್ದು, ಕಲ್ಲಿರಬಾರ್ದು, ಮಣ್ಣಿರಬಾರ್ದು. ಈ ತರ ಇದ್ರೆ ಮೊದಲು ಅದನ್ನ ನೀವು ಚೇಂಜ್ ಮಾಡಿ. ನೋಡಿ, ವಾಯುವ್ಯ ದಿಕ್ಕಿದೆಯಲ್ಲ, ಆಕ್ಚುಲಿ ತುಂಬಾ ಒಳ್ಳೆ ದಿಕ್ಕಿದು. ಇದು ನ್ಯೂ ಕ್ಲೈಂಟು, ನ್ಯೂ ವಿಷನ್ಸ್, ಮತ್ತೆ ಫೈನಾನ್ಷಿಯಲ್ ಫ್ಲೋ, ಹಣಕಾಸಿನ ಯಾವಾಗ್ಲೂ ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಪ್ರತಿದಿನ ಕ್ಯಾಶ್ ಫ್ಲೋಯಿಂಗ್ ಆಗ್ಲಿಕ್ಕೆ ಇದಕ್ಕೂ ಬಹಳ ಮುಖ್ಯ. ಯಾಕಂದ್ರೆ ನ್ಯೂ ಕ್ಲೈಂಟ್ಸ್ ಬಂದಷ್ಟು ಹಣ ಬದಲಾವಣೆ ಆಗ್ತಿರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ವ್ಯವಹಾರಗಳಾಗ್ತಿರುತ್ತೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಅಡಿಗೆ ಮನೆ ಒಳ್ಳೇದು, ಆಕ್ಚುಲಿ ಸೆಕೆಂಡ್ ಆಪ್ಷನ್ ಅಂತ ಕರಿತೀವಿ. ಆದ್ರೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಇದು ಮೆಟಲ್ ಝೋನ್. ಇದು ಬೆಂಕಿ ಲೋಹವನ್ನ ಕರಗಿಸುತ್ತದೆ. ಇಟ್ ಇಸ್ ಎ ರೂಲ್. ಅದರಿಂದ ಏನಾಗ್ಬಿಡುತ್ತೆ, ಈ ಸೆಕೆಂಡ್ ಆಪ್ಷನ್ ಅಡಿಗೆ ಮನೆ ಇಲ್ಲಿ ಇದ್ರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ, ಹೆಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತದೆ, ಎಕ್ಸ್ಪೆಷಲಿ ಫೈನಾನ್ಷಿಯಲಿ ಪ್ರಾಬ್ಲಮ್, ಆರೋಗ್ಯದ ಸಮಸ್ಯೆಗೋಸ್ಕರ ಹಣಕಾಸಿನ ಮುಗ್ಗಟ್ಟು ಬರ್ತದೆ, ದುಡ್ಡನ್ನೆಲ್ಲ ಖರ್ಚು ಮಾಡುವಂಥದ್ದು. ಮತ್ತೆ ಪದೇ ಪದೇ ಅದಕ್ಕೆ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದ್ರೆ, ಹೆಲ್ತಿ ಆಗಿರೋರು ಮಾತ್ರ ಇಲ್ಲಿ ಅಡಿಗೆ ಮನೆ ಮಾಡ್ಕೊಳ್ಳಿ. ಮನೇಲಿ ಯಾರಿಗಾರು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ಹಾರ್ಟ್ ಇಶ್ಯೂಸ್ ಇದೆ, ಅಥವಾ BP ಶುಗರ್ ಇದೆ, ಈ ತರ ಏನಾದ್ರು ಇದ್ರೆ ಅವ್ರು ದಯವಿಟ್ಟು ವಾಯುವ್ಯದಲ್ಲಿ ಅಡಿಗೆ ಮನೆಯನ್ನ ಅವಾಯ್ಡ್ ಮಾಡಬೇಕು. ಯಾಕಂತಂದ್ರೆ ಮೊದಲನೇದಾಗಿ ಅಲ್ಲಿ ಚಂದ್ರ ವಾಟರ್ ಎಲಿಮೆಂಟ್, ಅವನು ಫೈರ್ ಬಂದ ತಕ್ಷಣನೇ ಮನೋಚಂಚಲತೆ, ಮನೋ ಉದ್ವೇಗಗಳು ಜಾಸ್ತಿ ಆಗುತ್ತೆ. ಎರಡನೇದು ಬಂದು ನಿಮಗೆ ಮೆಟಲ್ ಝೋನ್ ಆಗಿರೋದ್ರಿಂದ ಅಲ್ಲಿ ನಿಮಗೆ ಅಗ್ರೆಷನ್ಸ್ ಜಾಸ್ತಿ ಆಗುವಂಥದ್ದು, ಅಥವಾ ಆರೋಗ್ಯದ, ಈಗ ನೋಡಿ ಏನಾಗುತ್ತೆ, ಬೆಂಕಿ ಮೆಟಲ್ನ ಹೇಗೆ ಕರಗಿಸುತ್ತೋ ಹಾಗೆ ನಮ್ಮ ದೇಹದಲ್ಲಿರುವಂತಹ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ, ಇಮ್ಯುನಿಟಿ ಕಮ್ಮಿ ಆಗ್ತಾ ಹೋಗ್ತದೆ, ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡ್ರಿ, ಯಾರ ಮನೇಲಿ ವಾಯುವ್ಯದಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಅಡಿಗೆ ಮನೆ ಇದೆಯೋ ಅವ್ರ ಮನೇಲಿ ಹಿರಿಯರಿಗೆ ಹೆಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ. ಅಂದ್ರೆ ಕ್ಯೂರಿ ಆಗಲ್ಲ, ಎಷ್ಟು ಸರಿ ತೋರಿಸಿದ್ರು ಪದೇ 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 ಆರೋಗ್ಯದ ಸಮಸ್ಯೆಗಳು ಅವ್ರನ್ನ ಪೀಡಿಸ್ತದೆ. ಅದಕ್ಕೋಸ್ಕರ ಏನಂದ್ರೆ ಸೆಕೆಂಡ್ ಆಪ್ಷನ್ ಅಡಿಗೆ ಮನೆ ಹೆಲ್ತಿ ಆಗಿದ್ದಾಗ, ಅಥವಾ ಒಂಚೂರು ಬೆಟರ್ ಲೈಫ್ ಪ್ರೋಗ್ರೆಸ್ ಆಗ್ಲಿಕ್ಕೆ ಅದು ಆಪ್ಷನ್ ಮಾಡ್ಕೋಬೇಕು ಹೊರತು ಆರೋಗ್ಯದ ಸಮಸ್ಯೆ ಇದ್ರೆ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಅದರಲ್ಲೂ ಕೂಡ ಎಕ್ಸ್ಪೆಷಲಿ ಬಿಸ್ನೆಸ್ಸು, ವ್ಯವಹಾರ, ಕೆಲಸ ಮಾಡುವಂಥ ಜಾಗಗಳಲ್ಲಿ ವಾಯುವ್ಯದಲ್ಲಿ ಅಡಿಗೆ ಮನೆಯನ್ನ ಮಾಡಬೇಡಿ. ಒಂದು ಚಿಕ್ಕದು ಜಾಗ ಮಾಡ್ಕೊಬಿಟ್ಟು ಅಲ್ಲಿ ಒಂದು ಕಾಫಿ ಟೀ ಮಾಡ್ಲಿಕ್ಕೋಸ್ಕರನೂ ಒಂದು ಜಾಗವನ್ನ ಮಾಡ್ಕೊಂಡಿರ್ತೀವಿ. ಬಿಸ್ನೆಸ್ ವ್ಯವಹಾರ ಮಾಡೋ ಜಾಗದಲ್ಲಿ ಇಲ್ಲಿ ಏನಾದ್ರು ಇಟ್ಕೊಂಡ್ರೆ ಕ್ಲೈಂಟ್ಸ್ ಬಿಲ್ಟಪ್ ಕಮ್ಮಿ ಆಗ್ತಾ ಹೋಗ್ತದೆ.
ಮತ್ತು ಹೆಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತದೆ ಮತ್ತು ಅವರ ನಿಮ್ಮ ರಿಲೇಶನ್ಶಿಪ್ ಕೆಡುತ್ತೆ. ಬಹಳ ಎಚ್ಚರಿಕೆಯನ್ನು ತಗೊಳ್ಳಿ. ಇನ್ನು ಪಶ್ಚಿಮ, ನಾನು ಆಗ್ಲೇ ಹೇಳಿದೆ, ಇದು ಶನಿ ದಿಕ್ಕು, ಇನ್ಫಿನಿಟಿ, ಇದು ಲಾಂಗ್ ಟರ್ಮ್ ಅಲ್ಲಿ ದುಡ್ಡು, ಐಶ್ವರ್ಯ, ಹಣಕಾಸನ್ನು ಇಡ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ. ಇಲ್ಲಿ ಕೂಡ ನೀವೇನಾದ್ರೂ ಅಡಿಗೆ ಮನೆ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಏನಾದ್ರೂ ಮರ ಗಿಡ ಗ್ರೀನ್ ಕಲರ್ ಪೇಂಟ್ ಏನಾದ್ರೂ ಪಶ್ಚಿಮದಲ್ಲಿ ಹಾಕಿದ್ರೆ ಇಟ್ ಈಸ್ ಆಲ್ಸೋ ನೆಗೆಟಿವ್. ಇದು ನಿಮಗೆ ಹಣಕಾಸಿನ ಮುಗ್ಗಟ್ಟು, ಸಾಲ ಬಾಧೆಯನ್ನು ಜಾಸ್ತಿ ಮಾಡುವಂಥದ್ದು ಮತ್ತು ಪದೇ ಪದೇ ಪ್ರಾಬ್ಲಮ್ಗಳನ್ನ ಅದು ಬಿಲ್ಟ್ ಮಾಡ್ತಾ ಹೋಗ್ತದೆ. ಅದಕ್ಕೋಸ್ಕರ ಏನೋ ಮುಂಚೆ ಎಂಪ್ಲಾಯೀಸು ಕೂಡ ನಿಮ್ಮ ಮಾತನ್ನ ಯಾವಾಗಲೂ ಏನಾಗುತ್ತೆ, ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು, ಬಿಸ್ನೆಸ್ ಚೆನ್ನಾಗಿ ಆಗಬೇಕು, ನಾವು ಅಭಿವೃದ್ಧಿ ಆಗಬೇಕು ಅಂದರೆ ನಮ್ಮಲ್ಲಿರೋಂಥ ಎಂಪ್ಲಾಯೀಸ್ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು. ಯಾವಾಗ ಅವ್ರು ಮಾಡೋದಿಲ್ಲ ಅದು ಕೂಡ ನಮ್ಮ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಮುಂದೆ ನಮ್ಮ ಹತ್ರ ಕೆಲಸ ಮಾಡೋರು ಕೂಡ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಕೆಲಸ ಮಾಡಿ ಕೊಡೋದು, ಅಥವಾ ನಮಗೆ ಗೊತ್ತಿಲ್ಲದೆ ಒಂದಷ್ಟು ಕ್ಲೈಂಟ್ನ ತಮ್ಮ ಕಡೆಗೆ ಮಾಡ್ಕೊಬಿಡುವಂಥದ್ದು, ಈ ಥರದ್ದೆಲ್ಲ ಆಗುತ್ತೆ. ಅದರಿಂದ ವೆಸ್ಟಲ್ಲಿ ಕೂಡ ಗ್ರೀನ್ ಕಲರ್ ಪೇಂಟನ್ನು ಅವಾಯ್ಡ್ ಮಾಡಿ, ಅದ್ರ ಜೊತೆಗೆ ಅಡಿಗೆ ಮನೆಯನ್ನು ಅವಾಯ್ಡ್ ಮಾಡಿ, ಜೊತೆಗೆ ಯಾವುದಾದ್ರೂ ಮರ ಗಿಡ ಫಾಟ್ ಏನಾದ್ರು ಇಟ್ಟಿದ್ರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಇದರಿಂದ ನಿಮಗೆ ಪ್ರಾಬ್ಲಮ್ಸ್ಗಳು ಕಮ್ಮಿ ಆಗ್ತಾ ಹೋಗ್ತದೆ. ನೋಡಿ, ವಾಸ್ತು ಅಂದರೆ ಪರಿಹಾರನೇ ಅಲ್ಲ. ಮನೆಗೆ ತಗೊಂಡು ಬಂದ್ಬಿಟ್ಟು ಏನೋ ವಸ್ತುಗಳನ್ನ ಹಾಕೋದಿರ್ಬೋದು, ಅಥವಾ ಬೇರೆ ಬೇರೆ ರೆಮಿಡೀಸ್ಗಳನ್ನ ಬೇಕು, ಯಾವಾಗ ಬೇಕು, ಅವಶ್ಯಕತೆ ಇದ್ದಾಗ ಬೇಕು. ಬಟ್ ಎಷ್ಟೋ ಬಾರಿ ಮನೆಯಲ್ಲಿ ಸಮಸ್ಯೆಗಳು ಯಾಕೆ ಆಗ್ತದೆ ಅಂದರೆ ಸಣ್ಣ 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 ವಿಷಯಗಳಿಂದ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ದಯವಿಟ್ಟು ನೀವು ವಾಸ್ತುವನ್ನು ನೋಡುವಂಥ ಸಂದರ್ಭದಲ್ಲಿ ಎಲ್ಲ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮನೆಯಲ್ಲಿ ಇಡುವಂತಹ ವಸ್ತುಗಳು ಕೂಡ ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಇಂದ ಭಾಳ ಎಚ್ಚರಿಕೆಯನ್ನು ತಗೊಳ್ಳಿ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅದರ ಜೊತೆಗೆ ಯಾವುದೇ ರೀತಿಯ ಕನ್ಸಲ್ಟೇಷನ್ ಬೇಕಾದಲ್ಲಿ ಸಂಪರ್ಕವನ್ನು ಮಾಡಿ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.